ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. 2025ನೇ ಜನವರಿ ತಿಂಗಳಲ್ಲಿ ನಡೆದ ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ ಅದ್ಭುತವಾಗಿ ನಡೆಯಿತು. ಹೊರ ರಾಜ್ಯಗಳಿಂದ ಅಷ್ಟೇ ಅಲ್ಲದೆ ಬೇರೆ ದೇಶಗಳಿಂದ ಕೂಡ ವರ್ಕ್ಶಾಪ್ಗೆ ಕುಟುಂಬ ಸಮೇತರಾಗಿ ಬಂದಿದ್ರು. ಈ ವರ್ಕ್ಶಾಪ್ನಲ್ಲಿ ಪಾಲ್ಗೊಂಡು ಹೊಸ ವಿಶ್ವಶಕ್ತಿಯನ್ನ ಕಂಡುಕೊಂಡರು. ಗುರುಗಳ ಆಶೀರ್ವಾದವನ್ನ ಪಡೆದು ಪರಿವರ್ತನೆಗೆ ಸಂಕಲ್ಪ ಕೈಗೊಂಡರು. ನಮ್ಮ ಸಂಕಲ್ಪ ಶ್ರೀಮಂತ ಚೈತನ್ಯವಾಗಬೇಕೆನ್ನುವುದು. ನಾವು ಗುರುಗಳಿಗೆ ಕೊಡುವ ನಿಜವಾದ ಗುರು ಕಾಣಿಕೆ ಏನೆಂದರೆ ಗುರುಗಳು ತಿಳಿಸಿದ ವಿಶ್ವ ಮಂತ್ರ ತಂತ್ರಗಳನ್ನು ಪಾಲಿಸಿ ಶ್ರೀಮಂತರಾಗುವುದು. ಈ ಬಾರಿಯ 23ನೇ ಫೆಬ್ರವರಿ 2025ರ ವರ್ಕ್ಶಾಪ್ಗೆ ಬರುವವರು ನಮ್ಮ ಭಾರತ ದೇಶದ ಶಕ್ತಿಯುತ ರಹಸ್ಯ ಸ್ಥಳಕ್ಕೆ ಹೋಗಿ ಬರಬೇಕಾಗುತ್ತೆ. ಇಲ್ಲಿಗೆ ಮುಂಚೆಯೇ ಗುರುಗಳು ಭೇಟಿ ನೀಡಿ ಅಘೋರ ಋಣ ಮುಕ್ತ ವಿಶ್ವ ಧ್ಯಾನ ಮಾಡಿ ಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡು ವರ್ಕ್ಶಾಪ್ ಪಾರ್ಟಿಸಿಪೆಂಟ್ಸ್ಗೆ ವಿಶ್ವಶಕ್ತಿ ಆಶೀರ್ವಾದ ಮಾಡಲಿದ್ದಾರೆ. ನೀವು ಯಾವಾಗ ಹೇಗೆ ಹೋಗಬೇಕು ಅನ್ನುವುದರ ಬಗ್ಗೆ ವಿಶ್ವ ನಿಯಮಗಳನ್ನು ಮನಿ ಇಸ್ ಹ್ಯಾಪಿನೆಸ್ ವರ್ಕ್ಶಾಪ್ನಲ್ಲಿ ಗುರುಗಳು ಹೇಳಿಕೊಡಲಿದ್ದಾರೆ. ಈ ರಹಸ್ಯ ಸ್ಥಳಕ್ಕೆ ಗುರುಗಳು ಹೇಳಿದ ರೀತಿ ಹೋಗಿ ಬಂದರೆ ನಿಮ್ಮ ಜೀವನದ ಋಣಗಳು ಅಥವಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ವಿಶೇಷವಾಗಿ ಸಾಲಬಾಧೆಗೆ. ಇದರ ಜೊತೆಗೆ ಗುರುಗಳು 144 ವರ್ಷಕ್ಕೊಮ್ಮೆ ಬರುವ ಮಹಾಕುಂಭಮೇಳಕ್ಕೆ ಭೇಟಿ ನೀಡಿ ವಿಶ್ವ ಅಮೃತ ಧ್ಯಾನ ಮಾಡಲಿದ್ದಾರೆ. ಬಹುಶಃ ನಮ್ಮೆಲ್ಲರಿಗೂ ಈ ಮಹಾಕುಂಭ ಮೇಳಕ್ಕೆ ಹೋಗಲು ಸಾಧ್ಯವಾಗದೇ ಇರಬಹುದು. ನಮ್ಮ ಪರವಾಗಿ ಗುರುಗಳು ನಮ್ಮೆಲ್ಲರಿಗೂ ಕೂಡ ಮಹಾಕುಂಭದ ಚೈತನ್ಯ ಶಕ್ತಿಯ ದಿವ್ಯ ಆಶೀರ್ವಾದಗಳನ್ನು ಮುಂಬರುವ ಫೆಬ್ರವರಿ 23ನೇ ತಾರೀಕು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಪವಿತ್ರ ಜಲದ ಪ್ರೋಕ್ಷಣೆ ಮಾಡಲಿದ್ದಾರೆ. ಇದರಿಂದ ನಮ್ಮ ಆತ್ಮ ಶುದ್ಧಿಯಾಗಿ ಕರ್ಮ ನಿವಾರಣೆಯಾಗುತ್ತೆ. ಈ ವರ್ಕ್ಶಾಪ್ನ ವಿಶೇಷತೆಗಳು ಹೀಗಿವೆ. ಮೊದಲನೇ ವಿಶೇಷತೆ, ಬಹುಜನರ ಕೋರಿಕೆ ಮೇರೆಗೆ ಸಾಲ ತೀರಿಸುವ ಸುಲಭ ವಿಧಾನಗಳನ್ನು ಗುರುಗಳು ತಿಳಿಸಿಕೊಡಲಿದ್ದಾರೆ. ಸಾಲ ಬೇಗ ತೀರಲು ಗೌಪ್ಯ ವಿಶ್ವಕ್ರಿಯೆಗಳನ್ನು ಕ್ಲಾಸ್ನಲ್ಲಿ ಹೇಳಿಕೊಡಲಿದ್ದಾರೆ. ಹಾಗೆಯೇ ಗುರುಗಳು ಸನಾತನ ರಹಸ್ಯ ಅಘೋರ ಋಣ ತಂತ್ರವನ್ನು ತಿಳಿಸಲಿದ್ದಾರೆ. ಇಷ್ಟೇ ಅಲ್ಲದೆ ಗುರುಗಳು ನಮಗಾಗಿ ಸಾಲ ತೀರಿಸುವ ಬ್ಲೂ ಪ್ರಿಂಟ್ ಅನ್ನು ಉಚಿತವಾಗಿ ಕೊಡಲಿದ್ದಾರೆ. ಈ ಬ್ಲೂ ಪ್ರಿಂಟ್ ಪಾಲಿಸಿದವರು ಅತಿ ಸುಲಭವಾಗಿ ಸಾಲವನ್ನ ತೀರಿಸ್ತೀರಿ. ಇದರ ಜೊತೆಗೆ 63 ದಿನಗಳ ಸರ್ವಸಿದ್ಧಿ ವ್ರತವನ್ನ ಮಾಡಲು ಹೇಳಿಕೊಡಲಿದ್ದಾರೆ. ಈ ವ್ರತವನ್ನ ಮಾಡಿದವರು ಜೀವನದಲ್ಲಿ ಏನನ್ನ ಬೇಕಾದರೂ ಸಾಧಿಸಲು ಶಕ್ತರಾಗುತ್ತಾರೆ. ಈ ವ್ರತದಿಂದ ಹಣ, ಆಸ್ತಿ, ಐಶ್ವರ್ಯಗಳು ಸಲೀಸಾಗಿ ನಮ್ಮ ಬದುಕಿಗೆ ಆಕರ್ಷಿತವಾಗಿರುತ್ತದೆ. ಎರಡನೇ ವಿಶೇಷತೆ, ಗುರುಗಳು ಕರ್ಮ ವಿಮೋಚನಾ ತಂತ್ರಗಳನ್ನು ತಿಳಿಸಿಕೊಡಲಿದ್ದಾರೆ. ಇದನ್ನ ಪಾಲಿಸಿದರೆ ನಮ್ಮ ಕೋರ್ಟ್ ಕೇಸ್ಗಳು ನಮ್ಮ ಕಡೆ ಬೇಗ ಆಗುತ್ತೆ. ಜಮೀನು, ಸೈಟ್, ಮನೆ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ. ಮನೆಯಲ್ಲಿ ಜಗಳ, ಅಸಮಾಧಾನ, ರಿಲೇಶನ್ಶಿಪ್ ಪ್ರಾಬ್ಲಮ್ಗಳಿಗೆ ಪರಿಹಾರ ಸಿಗುತ್ತೆ. ವಿವಾಹ ಯೋಗ ಬೇಗ ಬರುತ್ತೆ. ನೀವು ಅನಾರೋಗ್ಯದಿಂದ ನರಳುತ್ತಿದ್ರೆ ಆರೋಗ್ಯವಂತರಾಗಿ ಸುಧಾರಿಸುತ್ತೀರಿ. ಮೂರನೇ ವಿಶೇಷತೆ, ಇದೇ ಮೊದಲ ಬಾರಿ ಬ್ಯೂಟಿ ಪಾರ್ಲರ್ ಬಿಸ್ನೆಸ್ನ ಬಗ್ಗೆ ವರ್ಕ್ಶಾಪ್ನಲ್ಲಿ ಸಂಪೂರ್ಣವಾಗಿ ವಿವರ ಕೊಡಲಿದ್ದಾರೆ. ಹೇಗೆ ಸ್ಟಾರ್ಟ್ ಮಾಡಬೇಕು, ಲಾಭ ಹೇಗೆ ಮಾಡೋದು, ಯಾವ ಬಿಸ್ನೆಸ್ ತಂತ್ರಗಳು ಮಾಡಬೇಕು, ಎಲ್ಲವನ್ನ ಗುರುಗಳು ಈ ಸಲದ ವರ್ಕ್ಶಾಪ್ನಲ್ಲಿ ತಿಳಿಸಿಕೊಡಲಿದ್ದಾರೆ. ಇಷ್ಟೇ ಅಲ್ಲ, ನೀವು ಯಾವುದೇ ಬಿಸ್ನೆಸ್ನಲ್ಲಿ ಇರಲಿ, ಈ ವರ್ಕ್ಶಾಪ್ನಲ್ಲಿ ಗುರುಗಳು ಬಿಸ್ನೆಸ್ ಲಾಭದಾಯಕವಾಗಿ ನಡೆಯಲು ಬೇಕಾದ ವಿಶ್ವ ವ್ಯಾಪಾರ ತಂತ್ರಗಳನ್ನು ಹೇಳಿಕೊಡಲಿದ್ದಾರೆ. ನಾಲ್ಕನೇ ವಿಶೇಷತೆ, ಸನಾತನ ಕರ್ಮ ಸಿದ್ಧಾಂತವನ್ನು ತಿಳಿಸಿಕೊಡಲಿದ್ದಾರೆ. ಅದರ ಮಹತ್ವ ಮತ್ತು ಪರಿಣಾಮಗಳನ್ನು ತಿಳಿಸಿ ಮೋಕ್ಷ ಸಾಧನೆಗೆ ಮಾಡಬೇಕಾದ ಕ್ರಿಯಾವಿಧಾನಗಳನ್ನು ಹೇಳಿಕೊಡಲಿದ್ದಾರೆ. ಕರ್ಮ ಸಿದ್ಧಾಂತಕ್ಕೂ ಮತ್ತು ಶ್ರೀಮಂತಿಕೆಗೂ ಇರುವ ಅಂತರ್ ಸಂಬಂಧಗಳನ್ನು ವಿವೇಚಿಸಲಿದ್ದಾರೆ. ಕಾರ್ಯಾಗಾರಕ್ಕೆ ಬರುವಾಗ ತಾವೆಲ್ಲರೂ ಹೀಗೆ ಬರಬೇಕು. ವರ್ಕ್ಶಾಪ್ಗೆ ಬರುವಾಗ ನಿಮ್ಮ ಎಲ್ಲ ಸಾಲಗಳನ್ನು ಸಂಪೂರ್ಣವಾಗಿ ಹಳದಿ ಬಣ್ಣದ ಪೇಪರ್ನಲ್ಲಿ ಕಪ್ಪು ಬಣ್ಣದ ಪೆನ್ನಲ್ಲಿ ಬರೆದು ತನ್ನಿ. 1 ಹಿಡಿ ಉಪ್ಪನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ತನ್ನಿ. 3 ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಬನ್ನಿ. ಎಲ್ಲರೂ ಬಿಳಿ ಬಣ್ಣದ ಡ್ರೆಸ್ನಲ್ಲಿ ಬನ್ನಿ.
ಹಾಗಾದ್ರೆ ಇನ್ಯಾಕ್ ತಡ, ಗುರುಗಳನ್ನ ಸ್ವಾಗತಿಸೋಣ. ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನ ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದವರು, ಫೈನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ತಜ್ಞರು, ಭೂದೋಷ ನಿವಾರಕರು, ಪ್ರೇತದೋಷ ಉಚ್ಚಾಟಕರು, ಸಾಕಷ್ಟು ಜನರ ಬಾಳಿನಲ್ಲಿ ಪರಿವರ್ತನೆಯ ತಂದುಕೊಟ್ಟು ಜಿ ಕನ್ನಡ ನ್ಯೂಸ್ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನ ಪಡೆದವರು, ದುಡ್ಡಿನ ದ್ರೋಣಾಚಾರ್ಯ ಎಂದೇ ಹೆಸರಾದವರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಜಿ, ನಮಗೆ ಜೀವನದಲ್ಲಿ ಹಣ, ಆಸ್ತಿ, ಐಶ್ವರ್ಯ ಹೀಗೆ ಹಲವಾರು ವಿಷಯದ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾರೆ. ನಾಲೆಡ್ಜ್ ಇರಲೇಬೇಕು, ನಾಲೆಡ್ಜ್ ಇಸ್ ಎವ್ರಿಥಿಂಗ್ ಅನ್ನುವಂಥ ಜಗತ್ತಿನಲ್ಲಿ ಬದುಕ್ತಿದ್ದೀವಿ ನಾವೀಗ. ನಾಲೆಡ್ಜ್ ಇಲ್ಲ ಅಂದರೆ ಇದೆಲ್ಲ ಸಿಗಲ್ವಾ ಗುರುಜಿ? ಅಥವಾ ನಾವು ಶ್ರೀಮಂತರಾಗಲ್ವಾ? ಹೇಗೆ? ನಾಲೆಡ್ಜ್ ಅಂದರೆ ಏನು? ನಾಲೆಡ್ಜ್ ಯಾಕೆ ಇರಬೇಕು? ಅದಷ್ಟೊಂದು ಇಂಪಾರ್ಟೆಂಟಾ? ಇದ್ರ ಬಗ್ಗೆ ತಿಳಿಸಿ ಪ್ಲೀಸ್. ಓಕೆ, ಗುಡ್ ಕ್ವೆಶನ್ ಮೇಡಮ್. ಸೊ ಅದಕ್ಕೂ ಮುಂಚೆ ಜಸ್ಟ್ ಅ ಕಾಂಪ್ಲಿಮೆಂಟ್ ಅಷ್ಟೇ. ಮೇಡಮ್ ಈಸ್ ಲುಕಿಂಗ್ ಸೋ ಪ್ರಿಟಿ ಅಲ್ಲ? ಏನು ಅನಿಸ್ತಿದೆ ನಿಮಗೆ? ನೋಡಿ, ಸೀರೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್. ನೋಡಿ, ಇದು ಭಾರತದ ಸಂಸ್ಕಾರ, ಸಂಸ್ಕೃತಿ ಟೋಟಲಿ ಏನೋ ನಾವು ಡಿಫ್ರೆಂಟಾಗಿ ಕಾಣಿಸ್ತೇವೆ. ನಾನು ವರ್ಕ್ಶಾಪಲ್ಲಿ ಇದನ್ನು ಬಂದು ಕೇಳಬೇಕು, ಯಾರೆಲ್ಲ ಸೀರೆ ಉಡ್ತಾರೋ ಅವ್ರ ಮನೆಯಲ್ಲಿ ಸಮೃದ್ಧಿ ಹೆಚ್ಚಿರುತ್ತೆ, ಸುಖ ಶಾಂತಿ ಇರುತ್ತೆ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಯಾರೆಲ್ಲ ಸೀರೆ ಉಡ್ತಾರೋ ಅವರು ಜೀವನದಲ್ಲಿ ಡೈವರ್ಸ್ ತುಂಬ ಕಡಿಮೆ, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಕಡಿಮೆ. ಅದೇ ಯಾರು ಸೀರೆ ಉಡಲ್ವೋ ಅವರಲ್ಲಿ ನೀವು ನೋಡಿ ಭಿನ್ನತೆಗಳಿರುತ್ತೆ. ಸೊ ಇದು ಯಾಕೆ? ವೆರಿ ಸೀಕ್ರೆಟ್. ಇದು ಬ್ಯೂಟಿಫುಲ್ ಆನ್ಸರ್ ಇದೆ. ಸೊ ವರ್ಕ್ಶಾಪಲ್ಲಿ ಬಂದಾಗ ದಯವಿಟ್ಟು ಇದನ್ನು ಫೆಬ್ರವರಿ ವರ್ಕ್ಶಾಪಲ್ಲಿ ನೀವು ಕೇಳಬೇಕು. ಎನಿವೆ, ಕಮಿಂಗ್ ಟು ಮ್ಯಾಮ್ಸ್ ಕ್ವೆಶನ್. ವೆರಿ ಗುಡ್ ಮೇಡಮ್. ಸೊ ಎನಿವೆ, ಕಮಿಂಗ್ ಟು ಮ್ಯಾಮ್ಸ್ ಕ್ವೆಶನ್. ನಾಲೆಜ್ ಇದ್ದರೆ ಎಲ್ಲ ಸಿಗುತ್ತಾ? ನಾಲೆಜ್ ಒಂದಿದ್ದರೆ ಐ ಥಿಂಕ್ ಪರ್ಫೆಕ್ಟಾ? ಸುಖ ಶಾಂತಿ ನೆಮ್ಮದಿ ಸಿಗುತ್ತಾ? ಹಣ ಆಸ್ತಿ ಐಶ್ವರ್ಯ ಸಿಗುತ್ತಾ ಅಂತಂತ ಕೇಳಿದರು. ಐ ಥಿಂಕ್ ನನ್ನ ಪ್ರಕಾರ ಈ ನಾಲೆಜ್ ಅನ್ನುವಂಥದ್ದೇ ನಮ್ಮ ಇವತ್ತಿನ ದುಸ್ಥಿತಿಗೆ, ಕಷ್ಟಕ್ಕೆ, ಸಾಲಕ್ಕೆ ಕಾರಣ ಅಂತ ನನ್ನ ಪ್ರಕಾರ. ಇದು ನನ್ನ ಒಂದು ಮಂಡನೆ ಅಷ್ಟೇ. ಮೇಡಮ್, 84 ಲಕ್ಷ ಜೀವರಾಶಿಗಳಿದೆ ಈ ಪ್ರಪಂಚದಲ್ಲಿ, ಈ ಏನೋ ಸೃಷ್ಟಿಯಲ್ಲಿ. ಆದರೆ ನಮಗೆ ಬಿಟ್ಟರೆ ಇನ್ಯಾರಿಗೂ ನಾಲೆಜ್ ಇಲ್ಲ. ಕರೆಕ್ಟ್? ನಮಗೆ ಬಿಟ್ಟರೆ, ಮನುಷ್ಯರಿಗೆ ಬಿಟ್ಟರೆ ಇನ್ನು ಯಾರಿಗೂ ಸ್ಕೂಲು ಇಲ್ಲ, ಕಾಲೇಜು ಇಲ್ಲ, ಮದುವೆನೂ ಇಲ್ಲ, ಸಂಸಾರನೂ ಇಲ್ಲ, ಬ್ಯಾಂಕ್ ಅಕೌಂಟು ಇಲ್ಲ, ಹಣ ಏನಂತಲೇ ಗೊತ್ತಿಲ್ಲ. ಕರೆಕ್ಟ್ ಮೇಡಮ್? ಯಾವುದು ಗೊತ್ತೇ ಇಲ್ಲ ಅದಕ್ಕೆ. ಇನ್ಫ್ಯಾಕ್ಟ್ ಅದರ ಹೆಸರು ಇಲ್ಲ. ನೋಡಿ, ಅಷ್ಟೇ ಅಲ್ಲ, ಬಟ್ಟೆನೂ ಇಲ್ಲ. ಕರೆಕ್ಟ್ ಮೇಡಮ್? ಇಷ್ಟೆಲ್ಲ ನಾಲೆಜ್ ಇಲ್ಲದೆ ಇರೋವಂಥ ಈ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳು ಆರಾಮಾಗಿದ್ದಾವೆ. ನಮಗೆ ನಾಲೆಜ್ ಇದೆಯಲ್ಲ ಮೇಡಮ್. ಎ ಫಾರ್ ಆ್ಯಪಲ್, ಒಳ್ಳೇದಪ್ಪ. ಎಲ್ ಫಾರ್ ಲೋನ್, ಅಷ್ಟೇ. ಸೊ ಈ ನಾಲೆಜ್ ಆ್ಯಸ್ ರೂಯಿಂಡ್ ಅಸ್. ಇನ್ಫ್ಯಾಕ್ಟ್ ನಾನು ಯಾವತ್ತೂ ವರ್ಕ್ಶಾಪಲ್ಲಿ ಹೇಳ್ತಿರ್ತೇನೆ, ನಾವೆಲ್ಲರೂ ಯಾವಾಗ ಸಂತೋಷವಾಗಿದ್ದು ಗೊತ್ತಾ? ಯಾವಾಗ ನಮ್ಮ ಮೈ ಮೇಲೆ ಬಟ್ಟೆ ಇರಲಿಲ್ವೋ ಆವತ್ತು ಎಲ್ಲರೂ ಸಂತೋಷವಾಗಿದ್ವು. ಆ ಬಟ್ಟೆ ಇಲ್ದಿದಾಗ ಏನಿತ್ತು ನಮ್ಮ ಹತ್ರ? ನಾಚಿಕೆ, ಮಾನ, ಮರ್ಯಾದೆ, ಇವು ಮೂರೂ ಇರಲಿಲ್ಲ. ಆ ಬಟ್ಟೆ ಇಲ್ದಿರೋ ಟೈಮಲ್ಲಿ ಏನಿತ್ತು ನಮ್ಮ ಹತ್ರ? ಏನಂತನೂ ಗೊತ್ತಿರಲಿಲ್ಲ. ನಾಲೆಜ್ ಈಸ್ ಝೀರೋ. ಅದಕ್ಕೆ ನೋಡಿ, ಮಕ್ಕಳಲ್ಲಿ ದೇವರಿದ್ದಾರೆ ಅಂತ ಹೇಳ್ತೇವೆ. ಇನ್ಫ್ಯಾಕ್ಟ್ ಯಾರೇ ಮಕ್ಕಳು ನಾವು ನೋಡೋದಕ್ಕೆ ಹೋದರೂ ಹಣ್ಣು, ಹಂಪಲು ಏನೋ ತೊಗೊಂಡೋಗ್ತೇವೆ, ಸ್ವೀಟ್ಸ್ ಎಲ್ಲ. ನಾನು ದುಡ್ಡು ಕೊಟ್ಟು ಬರ್ತೇವೆ. ಏಕೆ? ದೇವರ ಉಂಡಿಗೆ ಹಾಕಿದಾಗೆ ಅಂತಂತ ಅರ್ಥ. ಅದೇ ಮಕ್ಕಳ ಮನಸ್ಥಿತಿ ಮತ್ತೆ ಸಾಯೋ ಟೈಮಲ್ಲಿ ನಾವು ವಯಸ್ಸಾದ ಮೇಲೆ ಆಗಿಬಿಡುತ್ತೆ. ನಾಲೆಜ್ ಈಸ್ ಆ್ಯಕ್ಚುಲಿ ಆ ಡೇಂಜರಸ್ ಥಿಂಗ್. ದಟ್ಸ್ ವೈ ಎಲ್ಲ ಶ್ರೀಮಂತರು ನೀವು ನೋಡಿದ್ರೆ ಹೆಚ್ಚು ಓದೋದಿಲ್ಲ. ದೇ ಡೋಂಟ್ ಸ್ಟಡಿ ಮಚ್. ಇನ್ಫ್ಯಾಕ್ಟ್ ನೀವು ಫೋರ್ಬ್ಸ್ ಲಿಸ್ಟಲ್ಲಿ ನೋಡಿದ್ರು ಫೇಲಿಯರ್ಸೇ ಜಾಸ್ತಿ ಶ್ರೀಮಂತರು. ಫೇಲ್ ಆಗಿರಬೇಕು. ಕ್ರೈಟೀರಿಯಾ ನೋಡಿ ಮೇಡಮ್, ನೀವು ಸೆಕೆಂಡ್ ಇಯರ್ ಪಿ ಯು ಸಿ ಫೇಲ್ ಆಗಿರಬೇಕು, ಡಿಗ್ರಿ ಹಂಗಂತ ಹೇಳ್ಬಿಟ್ಟು ಯಾರು ಮಕ್ಕಳು ಓದ್ತಿದ್ದೀರೋ ಎಲ್ಲ ಫೇಲ್ ಆಗ್ಬಿಟ್ಟಿರ. ಅವ್ರು ಫೇಲ್ ಆಗಬೇಕು ಅಂತ ಫೇಲ್ ಆಗಿದ್ದಲ್ಲ. ಸೊ ನ್ಯಾಚುರಲಿ ಇಟ್ ಹ್ಯಾಪನ್. ಸೊ ನಾಲೆಜ್ ನಿಮ್ಗೆ ಗೊತ್ತಿರಲಿ. ಈಗ ನಾನು ಚೆನ್ನಾಗಿ ಓದಿದ್ದೇನೆ, ನನಗೆ ನಾಲೆಜ್ ಇದೆ.
ಬಟ್ ನಾಲೆಜ್ನ ಕಾಲು ಕೆಳಗಡೆ ಇಟ್ಟಿದ್ದೀನಿ, ನನ್ನ ತಲೆ ಮೇಲೆ ಹತ್ಸ್ಕೊಂಡಿಲ್ಲ. ಬಿಕಾಸ್ ನನಗೆ ಗೊತ್ತು ನಾಲೆಜ್ ಬಂದರೆ ಮೋಕ್ಷ ಸಿಗಲ್ಲ ಅಂಥೇಳಿ. ಯಾರಿಗೆ ಈ ಕ್ವೆಶನ್ ಮಾಡೋ ಒಂದು ಇದಿರುತ್ತೆ ನೋಡಿ, ತುಂಬ ಎಲ್ಲದಕ್ಕೂ ಟೀಕೆ ಮಾಡೋದು, ತುಂಬ ಎಲ್ಲ ಪರಿಶೀಲನೆ ಮಾಡೋದು, ಐ ಥಿಂಕ್ ಅವ್ರ ನಾಲೆಡ್ಜಿಂದ ಹೆಚ್ಚು ಪ್ರಭಾವಿತರಾಗಿರ್ತಾರೆ. ವಿಸ್ಡಮ್ ಇದ್ದರೆ ಮೇಡಮ್ ಬ್ರಹ್ಮಜ್ಞಾನ ಅಂತಾರೆ ಮೇಡಮ್. ಬ್ರಹ್ಮಜ್ಞಾನ ಇರೋನು ಸೈಲೆಂಟಾಗಿರ್ತಾನೆ ಮೇಡಮ್, ಮಾತೇ ಆಡಲ್ಲ. ನೀವೇನಾದರೂ ಮಾಡಿ, ಅವರೇನಾದರೂ ಮಾಡ್ಕೊಳ್ಳಿ, ನಾನು ಸಂತೋಷವಾಗಿ ಆರಾಮಾಗಿರ್ತೀನಿ. ಸಾಧ್ಯವಾದಷ್ಟು ಏನೋ ಒಳ್ಳೇದು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ದಟ್ ಈಸ್ ಬ್ರಹ್ಮಜ್ಞಾನ. ನಮ್ಮ ಈ ಪ್ರಪಂಚದಲ್ಲಿ ನಾಲೆಡ್ಜ್ ಹೆಚ್ಚಾಗ್ಬಿಟ್ಟಿದೆ, ಬ್ರಹ್ಮಜ್ಞಾನನೇ ಇಲ್ಲದೆ ಆಗ್ಬಿಟ್ಟಿದೆ. ಬ್ರಹ್ಮಜ್ಞಾನ ಅಂದರೆ ಏನಂತ ಒಂದು ಎಕ್ಸಾಂಪಲ್ ಕೊಡ್ತೇನೆ, ನಿಮ್ಗೆ ಕೇಳ್ತೇನೆ ಕ್ವೆಶನ್ನು. ಈಗ 1,000 ಮರಗಳನ್ನ ಕಟ್ ಮಾಡೋಣ ಮೇಡಮ್, ದೊಡ್ಡ ದೊಡ್ಡ ಮರಗಳು ಮೇಡಮ್. ಆ ಮರಗಳೆಲ್ಲ ಒಣಗಿದಾದ್ಮೇಲೆ ಬೆಂಕಿ ಹಚ್ಬಿಡೋಣ ಮೇಡಮ್. ಸಾರಿ, ಬೆಂಕಿ ಹಚ್ಚೋದಕ್ಕಿಂತ ಮುಂಚೆ ಅದು ತೂಕ ನೋಡಿ, ಎಷ್ಟೋ ಸಾವಿರಾರು ಟನ್ ಗಟ್ಟಲೆ ಆಗುತ್ತೆ. ಈಗ ಸಪೋಸ್ ಎಕ್ಸಾಂಪಲ್ 1,00,000 ಟನ್ ಅಂತ ಇಟ್ಕೊಳ್ಳೋಣವಾ, 1,00,000 ಟನ್ ಇರೋವಂಥ ಮರಗಳನ್ನ ಬೆಂಕಿ ಹಚ್ಚಿ ಸುಟ್ಬಿಡೋಣ. ಸುಟ್ಟಾದಮೇಲೆ ಅದರೆಲ್ಲ ಬೂದಿ ಕಲೆಕ್ಟ್ ಮಾಡಿ ಎಷ್ಟು ಕೆ ಜಿ ಆಗ್ಬೋದು? ಟನ್ನು ಗಟ್ಟಲೆ ಇದ್ದಿದ್ದ ಮರಗಳು ಸುಟ್ಟಾದಮೇಲೆ ಕೆಲವು ಕೆ ಜಿಗಳಾಗ್ಬಿಡುತ್ತೆ. ಹಾಗಾದರೆ ನಾವು ಫಸ್ಟ್ ತೂಕ ಹಾಕಿದಾಗ ಟನ್ ಗಟ್ಟಲೆ ಇತ್ತು, 1,00,000 ಟನ್ನು. ಈಗಿರೋದು ಒಂದು 10 ಕೆ ಜಿನೋ 100 ಕೆ ಜಿನೋ ಅಂದ್ಕೊಳ್ಳಿ. ಇನ್ನು ಉಳಿದಿದ್ದ ಟನ್ ಎಲ್ಲೋಯ್ತು ಹೇಳಿ ಮೇಡಮ್? ಈಗ ನಾವು ಸತ್ತೋಗ್ತೀವಿ ಮೇಡಮ್, ಈಗ ನಾನು ಸತ್ತೋಗ್ತೀನಿ ಅಂದ್ಕೊಳ್ಳಿ. ಈಗ ನನ್ನ ಇದಕ್ಕೆ ಏನೋ ಸುಟ್ಬಿಡ್ತಾರೆ. ಸುಟ್ಟಾದಮೇಲೆ ನಾನೀಗ ಒಂದು 70 ಕೆ ಜಿ ಇದ್ದೀನಿ, 80-70 ಕೆ ಜಿ ಇದ್ದೀನಿ. ಇಷ್ಟು ಕೆ ಜಿ ಹೋಗಿ ಇಷ್ಟು ಪೆಂಡ ಆಗಿಬಿಡುತ್ತೆ. ಹಾಗಾದರೆ 70 ಕೆ ಜಿ ಎಲ್ಲೋಯ್ತು? ಅದು ಹುಷಾರ್. ಕೆಲವರೆಲ್ಲ ತುಂಬ ಕಮೆಂಟ್ಸ್ ಹಾಕ್ತೀರಾ ಮತ್ತು ಕ್ವೆಶನ್ಸ್ ಮಾಡ್ತೀರಾ. ನನಗೆ ಗೊತ್ತು ರೀ ನಿಮ್ಮ ಕ್ವೆಶನ್ಸು. ಔಟ್ ಆಫ್ ನಾಲೆಜ್ ಯು ಕಾಂಟ್ ಡಿಫೀಟ್ ಮೀ ಮ್ಯಾನ್. ಬಟ್ ನಾಟ್ ದಟ್ ಐ ಡೋಂಟ್ ಹ್ಯಾವ್ ನಾಲೆಜ್ ಮೈಂಡ್ ಯು, ಬಟ್ ಅದಕ್ಕಿಂತ ದೊಡ್ಡದು ಬ್ರಹ್ಮಜ್ಞಾನ. ಫಸ್ಟು ಏನೆಲ್ಲ ಕ್ವೆಶನ್ ಮಾಡ್ತೀರಲ್ಲ, ಈ ಕ್ವೆಶನ್ ಮಾಡ್ಕೊಳ್ಳಿ, ನೀವ್ಯಾಕೆ ಇಲ್ಲಿ ಹುಟ್ಟಿದ್ದೀರಾ? ನೀವು ಯಾರ್ರೀ ನೀವು? ಯಾಕ್ರಿ ಗಂಡಸಾಗಿ ಹುಟ್ಟಿದ್ದೀರಾ? ಯಾಕೆ ಹೆಂಗಸಾಗಿ ಹುಟ್ಟಿದ್ದೀರಾ? ಅಲ್ಲ, ಯಾಕೆ ಯಾವುದೋ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟವಾಗಿ ಹುಟ್ಟಲಿಲ್ಲ? ಅಲ್ಲ, ಯಾಕೆ ಕರ್ನಾಟಕದಲ್ಲೇ ಹುಟ್ಟಬೇಕು? ಅಲ್ಲ, ಯಾಕೆ ಇಂಥವ್ರೇ ನಿಮ್ಮ ತಂದೆ ತಾಯಿ ಆಗಬೇಕು? ಅಲ್ಲ, ಯಾವುದೋ ಈ ಕ್ವೆಶನ್ಸ್ ಕೇಳ್ಕೊಂಡಿದ್ದೀರಾ? ಯಾಕೆ ಇಂಥವ್ರೇ ಯಜಮಾನ್ರಾಗಬೇಕು, ಇಂಥವ್ರೇ ಹೆಂಡತಿ ಆಗಬೇಕು? ಅಲ್ಲ, ಯಾಕೆ ಇಂಥವ್ರೇ ಮಕ್ಕಳಾಗಿ ಹುಟ್ಟಬೇಕು? ಇದಕ್ಕೆಲ್ಲ ಕ್ವೆಶನ್ಸ್ ಬಿಟ್ಬಿಟ್ಟು ಈ ಥರದ್ದು ಕೇಳಿ. ಅಥವಾ ಐ ಮೀನ್ ಯು ಆಸ್ಕ್ ಮೀ ಮ್ಯಾನ್ ನ್ಯಾಸ್ಟಿ ಕ್ವೆಶನ್ಸ್ ಆ್ಯಂಡ್ ಯು ಡೌಟ್ ಆಲ್ಸೋ. ಐ ಮೀನ್ ನಾಟ್ ರಾಂಗ್, ಬಟ್ ಸ್ಟಿಲ್ ಅದೇ ಬ್ರಹ್ಮಜ್ಞಾನ ಇರಬೇಕು ರೀ. ಒಂದು ಸಲ ಮೇಡಮ್ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ. ಅದಕ್ಕೆ ಹೇಳ್ತಾ ಇರೋದು, ಜ್ಞಾನ ಇದ್ದವ್ರಿಗೆ ಮಾತ್ರ ದುಡ್ಡು ಬರುತ್ತೆ, ನಾಲೆಜ್ ಇರೋರಿಗೆಲ್ಲ ಗೊತ್ತಿರಲಿ. ಹಂಗಂತೇಳಿ ನಾಲೆಜ್ ಬೇಡ ಅಂತ ಹೇಳ್ತಿಲ್ಲ. ಈ ಲೌಕಿಕ ಪ್ರಪಂಚದಲ್ಲಿ ಬದುಕೋದಕ್ಕೆ ನಾಲೆಜ್ ಇರಬೇಕೇ ಹೊರತು ನಾಲೆಜ್ ಈಸ್ ನಾಟ್ ಎವ್ರಿಥಿಂಗ್. ಲಾಟ್ ಆಫ್ ಪೀಪಲ್ ಬಡಾಯಿ ಕೊಚ್ಕೊಳ್ತಾರೆ. ಇನ್ಫ್ಯಾಕ್ಟ್ ನೋಡಿ, ಎಲ್ಲ PhDಗಳು ದೊಡ್ಡ ದೊಡ್ಡ ಕಲ್ತವರು ತುಂಬ ಬಡವರಾಗಿರ್ತಾರೆ. ದೇ ವುಡ್ ಹ್ಯಾವ್ ಬಿನ್ ಬ್ರೋಕನ್. ಲೈಫಲ್ಲಿ ತುಂಬ ಬ್ರೋಕ್ ಆಗಿರೋ ನಾಲೆಜ್ ಇರೋರು. ದೋಸ್ ಹೂ ಥಿಂಕ್ ದೇ ನೋ ಎವ್ರಿಥಿಂಗ್, ದೇ ಶಾಟರ್ಡ್ ಇನ್ ಲೈಫ್. ಬಟ್ ದೋಸ್ ಹೂ ಥಿಂಕ್ ಐ ಡೋಂಟ್ ನೋ ಎನಿಥಿಂಗ್, ದೇ ವಿಲ್ ಬಿ ಲಿವಿಂಗ್ ಅ ಬ್ಯೂಟಿಫುಲ್ ಲೈಫ್. ಅದೇ ಸ್ಯಾರಿ ಅಂತ ಹೇಳಿದ್ದು, ಸ್ಯಾರಿ ಉಡೋರೆಲ್ಲನೂ ಪಾಪ ನಾಲೆಡ್ಜೇ ಇಲ್ಲ, ಜ್ಞಾನ ಅವ್ರಿಗೆ ಬ್ರಹ್ಮಜ್ಞಾನ ಇರೋದು. ಅದಕ್ಕೆ ಅವ್ರಿಗೇನೂ ಆಗಲ್ಲ ಮೇಡಮ್. ವೆರಿ ನೈಸ್. ಎನಿವೇ, ಐ ಮೀನ್ ಒಂದು ಸಲ ಒಂದು ಋಷಿ ಇರ್ತಾರೆ. ಅವರು ಋಷಿ, ವರುಣ ಅಂತ ಋಷಿ, ಪುರಾಣಗಳಲ್ಲಿದೆ ಇದು. ಅವರ ಮಗ ಬಂದು ಭೃಗು ಅಂತ. ಸೊ ಈ ವರುಣನೆಂಬ ಋಷಿಗೆ ಬ್ರಹ್ಮಜ್ಞಾನವಿರುತ್ತೆ. ಎಲ್ಲ ಜ್ಞಾನವೂ ಗೊತ್ತು ಮೇಡಮ್. ಅವರು ವೇದ, ಉಪನಿಷತ್ತುಗಳು, ಪ್ರತಿಯೊಂದು ಎಲ್ಲವೂ ಗೊತ್ತಿರುತ್ತೆ, ಪಾರಂಗತರು. ಅವರು ಅವರ ಮಗನಿಗೆ ಗುರುಗಳಾಗಿ, ಅಪ್ಪನಾಗಿಯೂ ಗುರುಗಳಾಗಿಯೂ ಎಲ್ಲವನ್ನೂ ಹೇಳ್ಕೊಡ್ತಾರೆ. ಎಲ್ಲ ಹೇಳ್ಕೊಟ್ಟಾದ್ಮೇಲೆ ಭೃಗು ಒಂದು ದೊಡ್ಡ ವ್ಯಕ್ತಿ ಆಗ್ತಾನೆ, ದೊಡ್ಡವನಾಗ್ತಾನೆ. ಆದರೆ ಅವನಿಗೊಂದು ದಿನ ಡೌಟ್ ಬರುತ್ತೆ, ಅಪ್ಪ ಎಲ್ಲ ಹೇಳ್ಕೊಟ್ಟಿದ್ದಾರೆ, ನನಗೆ ಬ್ರಹ್ಮಜ್ಞಾನನೇ ಹೇಳ್ಕೊಟ್ಟಿಲ್ಲ. ಅದಕ್ಕೆ ಬಂದು ಕೇಳ್ತಾನೆ, ಅಪ್ಪ ನನಗೆ ಬ್ರಹ್ಮಜ್ಞಾನ ಹೇಳ್ಕೊಡಪ್ಪ, ನನಗೆ ಎಲ್ಲ ಹೇಳ್ಕೊಟ್ಟಿದೆಯಾ, ಯಾಕೆ ಇದನ್ನು ಹೇಳ್ಕೊಟ್ಟಿಲ್ಲ ಅಂತ. ಆಗ ಭೃಗುಗೆ ವರುಣ ಮಹರ್ಷಿಗಳು ಹೇಳ್ತಾರೆ, ಋಷಿಗಳು ಹೇಳ್ತಾರೆ, ಅಪ್ಪ ಎಲ್ಲ ಜ್ಞಾನವನ್ನು ಹೇಳ್ಕೊಡ್ಬೋದು ಕಣ, ಬಟ್ ಈ ಬ್ರಹ್ಮಜ್ಞಾನನ ಹೇಳ್ಕೊಡೋಕ್ಕಾಗಲ್ಲ ಕಣಪ್ಪ, ನೀನೇ ಅದನ್ನು ಪಡ್ಕೋಬೇಕು. ಹೇಗೆ ಪಡ್ಕೋಬೇಕು? ತಪಸ್ಸಿನಿಂದ ಪಡ್ಕೊಳ್ಳೋಕೆ ಸಾಧ್ಯ. ಹೋಗು ತಪಸ್ಸು ಮಾಡೋಗು ಅಂತ. ಆಗ ಹೋಗಿ ಕೂತ್ಕೊಳ್ತಾನೆ ಮೇಡಮ್. ಏನು ಬ್ರಹ್ಮಜ್ಞಾನ ಅಂತಲೇ ಗೊತ್ತಿಲ್ಲ. ಹೋಗಿ ಕೂತ್ಕೊಂಡಾಗ ಫಸ್ಟ್ ಅನಿಸುತ್ತೆ ಅವನಿಗೆ, ಎಷ್ಟೋ ವರ್ಷಗಳು ತಪಸ್ಸು ಮಾಡಿದ್ಮೇಲೆ
ಅಂದರೆ ಪ್ರಾಣ ಅನ್ನುವಂಥದ್ದೇ ಬ್ರಹ್ಮಜ್ಞಾನ ಅಂದ್ಕೊಳ್ತಾನೆ. ನೋಡಿ, ನಾವು ಪ್ರಾಣ ಇದೆ ನನ್ನಲ್ಲಿ, ಅಂದರೆ ಬೇರೆ ಎಲ್ಲದರಲ್ಲೂ ಪ್ರಾಣ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ನನ್ನಲ್ಲಿ ಪ್ರಾಣ ಇದೆ, ಈ ಪ್ರಾಣ ಅನ್ನೋದೇ ಬ್ರಹ್ಮಜ್ಞಾನ ಅಂತ ಬಂದ್ಬಿಡ್ತಾನೆ ಆಚೆಗೆ, ತಪಸ್ಸಿಂದ ಆಚೆಗೆ. ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದು ಅವನಿಗೆ ಒಂಥರ ಗೊಂದಲ ಇರುತ್ತೆ. ಐ ಡೋಂಟ್ ನೋ, ಪ್ರಾಣ ಅನ್ನೋದು ಬ್ರಹ್ಮಜ್ಞಾನನ, ಈ ಸತ್ಯನ ಇದು ಅಂತ ಮತ್ತೆ ತಪಸ್ಸು ಕೂತ್ಕೊಳ್ತಾನೆ. ಅವಾಗ ಅನಿಸುತ್ತೆ ಪ್ರಾಣನ ಕಂಟ್ರೋಲ್ ಮಾಡೋದು ಮನಸ್ಸು, ಮನಸ್ಸೇ ಬ್ರಹ್ಮಜ್ಞಾನ ಇರಬೇಕು ಅಂತ ಅಂದ್ಕೊಳ್ತಾನೆ. ಮತ್ತೆ ಎದ್ದು ಬರ್ತಾನೆ, ಮತ್ತೆ ಕೆಲವು ದಿನ ಮತ್ತೆ ಅವನ ಕನ್ಫ್ಯೂಷನ್ನು, ಮನಸ್ಸಿಲ್ಲ, ಪ್ರಾಣನೂ ಅಲ್ಲ ಮನಸ್ಸು ಅಲ್ಲ. ಆಮೇಲೆ ಮತ್ತೆ ಕೂತ್ಕೊಳ್ತಾನೆ. ಅವಾಗ ಅನಿಸುತ್ತೆ ಜ್ಞಾನ ಅನ್ನೋದೇ ಬ್ರಹ್ಮಜ್ಞಾನ ಅಂದ್ಕೊಳ್ತಾನೆ. ಜ್ಞಾನ, ಈಗ ಪ್ರಾಣ ಮನಸ್ಸಿಗಿಂತ ದೊಡ್ಡದು ಜ್ಞಾನ, ನಾಲೆಡ್ಜ್ ಅಂದ್ಕೊಳ್ತಾನೆ. ಮತ್ತು ಅದೂ ನೆಮ್ಮದಿ ಕೊಡಲ್ಲ ಮೇಡಮ್. ಲಾಸ್ಟ್ಗೆ ಕೂತ್ಕೊಂಡಾಗ ಅವ್ನಿಗೆ ಗೊತ್ತಾಗುತ್ತೆ ಆನಂದಂ ಬ್ರಹ್ಮಜ್ಞಾನಂ, ಆನಂದ ಮೇಡಮ್. ಎಂಡ್ ಆಫ್ ದ ಡೇ ನಾವು ಏನೆಲ್ಲ ಮಾಡ್ತಿದ್ದೀವಲ್ಲ ಈ ಲೈಫಲ್ಲಿ, ದುಡ್ಡಾಗ್ಬೋದು, ದುಡ್ಡಿಗಾಗ್ಬೋದು, ವ್ಯಾಪಾರ ಆಗ್ಬೋದು, ಅಥವಾ ಇನ್ನೊಬ್ಬರನ್ನ ಮದುವೆ ಆಗೋದಾಗ್ಬೋದು, ಅಥವಾ ಏನೇ ಆಗ್ಬೋದು, ಎಲ್ಲವೂ ಮಾಡೋದಕ್ಕೆ, ಎಲ್ಲರೂ ಮಾಡೋದು ಏನಕ್ಕೆ? ಆನಂದಕ್ಕೆ, ಸಂತೋಷಕ್ಕೆ. ಐ ಥಿಂಕ್ ದಟ್ ಈಸ್ ಬ್ರಹ್ಮಜ್ಞಾನ ಅಂತ ತಿಳ್ಕೊಳ್ತಾನೆ. ಆಗ ಬಂದು ತಂದೆಗೆ ಹೇಳ್ತಾನೆ, ಅಪ್ಪ ನಂಗೆ ಗೊತ್ತಾಯ್ತಪ್ಪ ಬ್ರಹ್ಮಜ್ಞಾನ ಏನಂತ. ಸೊ ದಟ್ ಈಸ್ ವಾಟ್ ಇಟ್ ಈಸ್ ಮ್ಯಾಮ್. ಇಟ್ಸ್ ನಾಟ್ ನಾಲೆಡ್ಜ್ ಮ್ಯಾಮ್, ಇಟ್ಸ್ ಅಬೌಟ್ ಆನಂದ. ಎಂಡ್ ಆಫ್ ದ ಡೇ ಇನ್ ಎವ್ರಿಥಿಂಗ್ ದಟ್ ಯು ಡೂ ನಮಗೆ ಆನಂದ ಬೇಕು, ಸಂತೋಷ ಬೇಕು. ಸಂತೋಷ ಬೇಕು ಅಂತಂದರೆ ನಾವು ಸಂತೋಷವನ್ನು ಕೊಡೋರಾಗಿರಬೇಕು, ಸಂತೋಷವನ್ನು ಕಂಡುಕೊಳ್ಳೋರಾಗಿರಬೇಕು. ದಯವಿಟ್ಟು ಇದು ತಿಳ್ಕೊಳ್ಳಿ, ನನಗೆ ಬ್ರಹ್ಮಜ್ಞಾನ ಇದೆಯಪ್ಪ. ಐ ನಾಟ್ ಬೋಸ್ಟಿಂಗ್, ನನ್ನ ಸೆಲ್ಫ್ ಬೋಸ್ಟಿಂಗ್ ಮಾಡ್ಕೊಳ್ತಿಲ್ಲ, ಬಟ್ ನನಗೆ ಗೊತ್ತಿದೆ. ಇದೊಂದು ಗೊತ್ತಿರಲಿ, ನಿಮ್ಗೆ ಹೇಳ್ಕೊಡ್ತೀನಿ, ಟಿಪ್ ಹೇಳ್ಕೊಡ್ತೀನಿ. ಎಷ್ಟೋ ಲಕ್ಷ ಮಂದಿ, ಕೋಟಿ ಮಂದಿ ಬಡ ಮನಸ್ಥಿತಿ ಉಳ್ಳವರು ನಾನು ಶಾಲೆ ಆದಮೇಲೆ ಆನಂದವಾಗಿರ್ತೀನಿ ಅಂದ್ಕೊಳ್ತೀವಿ. ಆಗ 10th ಸ್ಟ್ಯಾಂಡರ್ಡ್ ಮುಗಿಯುತ್ತೆ. ನಾನು 2nd PUC ಆದಮೇಲೆ, ಡಿಗ್ರಿ ಆದಮೇಲೆ ನಾನು ಆರಾಮಾಗಿರ್ತೀನಿ ಇಷ್ಟು ಮಾರ್ಕ್ಸ್ ತೆಗೆದ್ರೆ ಅಂತ. ಆರಾಮ, ಸಂತೋಷ, ಆನಂದ ಬರಲಿಲ್ಲ. ಅದಾದಮೇಲೆ ಕೆಲಸ ಸಿಕ್ಕಿದ್ರೆ, ಇಂಥ ಕೆಲಸ ಸಿಕ್ಕಿದ್ರೆ ನಾನು ಸಂತೋಷವಾಗಿರ್ತೀನಿ, ಆನಂದವಾಗಿರ್ತೀನಿ ಅಂದ್ಕೊಳ್ತೀವಿ. ಮತ್ತೆ ಸಿಗಲಿಲ್ಲ. ಇಂಥವ್ರನ್ನೇ ಮದುವೆ ಆದರೆ ನಾನು ತುಂಬ ಖುಷಿ ಪಡ್ತೇನೆ, ಆನಂದ ಪಡ್ತೇನೆ, ಮತ್ತೆ ಬರಲಿಲ್ಲ. ನನಗಿಂಥ ಮಕ್ಕಳು ಬೇಕು ಅಂದ್ಕೊಳ್ತೀವಿ, ಮಕ್ಕಳಾದ್ಮೇಲೆ ಖುಷಿ ಪಡ್ತೀವಿ ಅಂತೀವಿ, ಮತ್ತೆ ಬರಲಿಲ್ಲ. ಮನೆ ಕಟ್ಟಿದಾದ್ಮೇಲೆ ಸಂತೋಷ ಪಡ್ತೀನಿ ಅಂತೀವಿ, ಮನೆ ಕಟ್ಟಿ ಆಯಿತು, ಮತ್ತೆ ಆನಂದ ಸಂತೋಷ ಸಿಗಲಿಲ್ಲ. ಹೋದ್ರೋಗ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಆಮೇಲೆ ಸಂತೋಷವಾಗಿರ್ತೀನಿ. ಮಕ್ಕಳು ಮದುವೆ ಆದರೆ ಮತ್ತೆ ಸಿಗಲಿಲ್ಲ, ಮತ್ತೆ ಮೊಮ್ಮಕ್ಕಳು. ಯಾವಾಗ್ರಿ ಸಂತೋಷ, ಆನಂದ? ಬ್ರಹ್ಮಜ್ಞಾನ ಇಷ್ಟೇ. ನೀನು ಎಲ್ಲಿದೆಯೋ, ಹೇಗಿದೆಯೋ, ಯಾವುದೇ ರೀತಿ ಇರು, ಎಷ್ಟೇ ಕಷ್ಟ ಇರಲಿ, ಸುಖ ಇರಲಿ, ಹೇಗೆ ಇರಲಿ, ಅದರಲ್ಲಿ ಆನಂದ ಪಡ್ಕೋ. ಯಾಕಂದರೆ ನಾನು ಯಾವತ್ತೂ ಹೇಳ್ತಿರೋ ಹಾಗೆ ಯೂನಿವರ್ಸ್ ಅನ್ನೋದೊಂದು ಬ್ಯೂಟಿಫುಲ್ ಆರ್ಡರ್. ಆ ವ್ಯಕ್ತಿ ನನಗೆ ಸಿಗಲಿಲ್ಲ ಅಂತಂದರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಮ್ಯಾನ್. ಮೇ ಬಿ ಯೂನಿವರ್ಸ್ ವಾಂಟ್ಸ್ ಮೀ ಟು ಎಕ್ಸ್ಪೀರಿಯನ್ಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಸಪೋಸ್ ಆ ಸನ್ನಿವೇಶ ನನಗೆ ಆಗಲಿಲ್ಲ, ಈ ಆಪರ್ಚುನಿಟಿ ಫೇಲ್ ಆಯಿತು, ಆಪರ್ಚುನಿಟಿ ಸಿಗಲಿಲ್ಲ, ಅಥವಾ ನಾನು ಅಂದ್ಕೊಂಡಷ್ಟು ಬಂದಿಲ್ಲ, ಡಸಂಟ್ ಮ್ಯಾಟರ್ ಮ್ಯಾನ್, ಇಟ್ಸ್ ಆಲ್ ಇನ್ ಆರ್ಡರ್. ಆ್ಯಂಡ್ ದಿಸ್ ಸ್ಪ್ಯಾನ್ ಆಫ್ ವಾಟ್ ಎವರ್ ದ ಟೈಮ್, ಈ ಭೂಲೋಕದಲ್ಲಿ ಇರ್ತೀವಲ್ವ, ಯೂನಿವರ್ಸ್ಗೆ ಹೀಗೆ, ಯೂನಿವರ್ಸ್ಗೆ ನಮ್ಮ 100 ವರ್ಷ ಹೀಗೆ, ಇಷ್ಟೂ ಇಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಹೆಚ್ಚೆಲ್ಲ ವರಿ ಮಾಡಬಾರ್ದು, ಬ್ರಹ್ಮಜ್ಞಾನ ಇರಬೇಕು. ಐ ಥಿಂಕ್ ಮಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ಅಷ್ಟೇ ಲಿಮಿಟ್ ಮಾಡ್ದಿರಾ ಯೋಚನೆ ಮಾಡಿದ್ರೆ ಆನಂದ ಅನ್ನೋದು ಅಥವಾ ಬ್ರಹ್ಮಜ್ಞಾನ ಅನ್ನೋದು ಏನು ಅಂತ ತಿಳಿಯುತ್ತೆ ಅಂತ ಅನಿಸುತ್ತೆ. ಹೌದು ಮೇಡಮ್, ಓವರ್ ಅಟ್ಯಾಚ್ಮೆಂಟ್ ಇರಬಾರ್ದು ಮೇಡಮ್. ಯಾವುದ್ರ ಬಗ್ಗೆನೂ ಅಟ್ಯಾಚ್ಮೆಂಟ್ ಇರಬಾರ್ದು. ಎಲ್ಲದಕ್ಕೂ ಒಂದು ಸೀಮಿತವಾದ ಒಂದು ಇದಿರಬೇಕು ಮೇಡಮ್. ಇನ್ಫ್ಯಾಕ್ಟ್ ನಾನು ಯಾವತ್ತೂ ಹೇಳ್ತಿರ್ತೀನಿ ವರ್ಕ್ಶಾಪಲ್ಲಿ, ನನ್ನ ಹೆಂಡತಿ, ನನ್ನ ತಂದೆ, ನನ್ನ ತಾಯಿ, ನನ್ನ ಮಕ್ಕಳು ಸತ್ತೋ ದಿನಾನೂ ನಾನು ಅಳಲ್ಲ ಅಂತ ಹೇಳಿದ್ದೇನೆ. ನನ್ನ ತಂದೆ ತೀರೋದಾಗ ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಮಾರ್ಚರಿಯಲ್ಲಿ ಬಾಡಿ ಇಟ್ಟಿದ್ವು. ನೋಡಿ, ಇದೆಲ್ಲ ನಾನು ಹೇಳ್ತಿರೋದು ಸುಮ್ಮನೆ ಹೇಳಲಿಕ್ಕಾಗಲ್ಲ. ನನ್ನ ಅಣ್ಣ ನಾವಿಬ್ಬರೂ ಮಾರ್ಚರಿಯಲ್ಲಿ ಇಟ್ವು. ನನ್ನ ತಾಯಿಗೆ ಹೇಳಲಿಲ್ಲ, ಯಾಕಂದರೆ ಇವತ್ತು ಸತ್ತಿರೋದು ಹೇಳಿದ್ರೆ ಮರುದಿನ ಮಣ್ಣು ಮಾಡೋದು, 2 ದಿನ ಅಳ್ತಾನೇ ಇರ್ತಾರಲ್ವ, ಯಾಕೆ ಹೇಳಬೇಕು? ಹೇಳೋದು ಬೇಡ, ನೆಕ್ಸ್ಟ್ ದಿನ ಹೇಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಯಾರಿಗೂ ಹೇಳಲೇ ಇಲ್ಲ. ನಾನು ಹೇಳ್ತಿದ್ದೀನಿ, ನನ್ನ ತಂದೆ ಸತ್ತೋಗಿದ್ದ ದಿನ 15 ಗಂಟೆಗಳ ಕಾಲ ಕೆಲಸ ಮಾಡಿದ್ದೇನೆ, 15 hours ಸ್ಟ್ರೈಟ್, ನಾಟ್ ಕ್ರೈಯಿಂಗ್ ಮೈಂಡ್ ಯು, ಬಿಕಾಸ್ ಅವ್ರು ಬದುಕಿದ್ದಾಗ ಚೆನ್ನಾಗಿ ನೋಡ್ಕೋಬೇಕು. ಬದುಕಿದಾಗ ನಾನು ಚೆನ್ನಾಗಿ ನೋಡಿದ್ದೇನೆ, ನಾನು ಏನು ಮಾಡಬೇಕು ನನ್ನ ತಂದೆಗೆ ನಾನು ಮಾಡಾಯಿತು.
ನಾನು ಯಾಕೆ ಅಳ್ಬೇಕೀಗ? ಇನ್ಫ್ಯಾಕ್ಟ್ ನನ್ನ ತಂದೆ ಯಾವಾಗ ಖುಷಿ ಪಡೋದು, ನನ್ನ ಮಗ ಚೆನ್ನಾಗಿದ್ದಾಗ, ಶ್ರೀಮಂತನಾದಾಗ, ನನ್ನ ಮಗ ಹ್ಯಾಪಿಯಾಗಿದ್ದಾಗಲ್ವ ನನ್ನ ತಂದೆಗೆ ಹ್ಯಾಪಿ ಆಗೋದು. ನಾನು ಅಳೋದು ನನ್ನ ತಂದೆಗೆ ಯಾಕೆ ಖುಷಿ ಕೊಡುತ್ತೆ? ಸೊ ಇಟ್ಸ್ ನಾಟ್ ಥಿಂಕ್ ಲೈಕ್ ದಿಸ್ ಈಸ್ ಬ್ರಹ್ಮಜ್ಞಾನ. ಕೇವಲ ಜ್ಞಾನ ಏನು? ಅಳೋದು, ಮೌನಿಂಗ್ ಮಾಡೋದು, ಕೂತ್ಕೊಳ್ಳೋದು. ಇನ್ಫ್ಯಾಕ್ಟ್ ಐ ಡೋಂಟ್ ನೋ, ರೆವಲ್ಯೂಷನ್ಸ್ ತರಬೇಕು. ಯಾಕೆ ರಜೆಗಳು ಕೊಡಬೇಕು ದೇಶಕ್ಕೆ, ರಾಜ್ಯಕ್ಕೆ? ಯಾರೋ ತೀರೋದ್ರು, ಯಾರೋ ಏನೋ ಆಯಿತು, ಅವತ್ತು 1 ಅವರ್ ಎಕ್ಸ್ಟ್ರಾ ಕೆಲಸ ಮಾಡೋದು ಹೆಂಗಂತ ನೋಡಬೇಕಲ್ವ ನಾವು. ವೈ ದೇ ಶುಡ್ ಬಿ ಎ ಮೌನಿಂಗ್ ಡೇ ಮ್ಯಾನ್? ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್. ಎನಿವೆ, ಮುಂದೆ ಮಾಡೋಣ, ನಾವು ಮಾಡೋಣ ಅಟ್ಲೀಸ್ಟ್. ರೈಟ್ ಗುರುಜಿ. ಹಾಗಾದರೆ ಇವತ್ತಿನ ಎಪಿಸೋಡಲ್ಲಿ ಹೊಸ ಟೆಕ್ನಿಕ್ ಏನಾದರೂ ಹೇಳ್ಕೊಡಿ. ಎಸ್ ಮೇಡಮ್. ಸೊ ಬ್ರಹ್ಮಜ್ಞಾನ ಬರಬೇಕು ಅಂತಂದರೆ ನಾವು ಇದನ್ನು ಪ್ರತಿದಿನ ಮಾಡಿದ್ರು ಒಳ್ಳೆಯದು. ಸೊ ಯಾರಿಗೆಲ್ಲ ಅವಕಾಶ ಇದೆಯೋ ದಯವಿಟ್ಟು ಇದನ್ನು ಮಾಡಬೇಕು. ನಾನು ಹೇಳಿದ್ದು ಬ್ರಹ್ಮಜ್ಞಾನದ ಬಗ್ಗೆ ಗೊತ್ತಿರಲಿ. ನಾಲೆಜ್ ಪಡ್ಕೊಳ್ಳೋಕೆ ನಾವು ಪೇಪರ್ ಓದಬೇಕು ಅಥವಾ ನ್ಯೂಸ್ ನೋಡಬೇಕು ಅಥವಾ ಸ್ಕೂಲು ಕಾಲೇಜ್ಗೆ ಹೋಗಬೇಕು, ಇಂಥದ್ದೆಲ್ಲ ಮಾಡಬೇಕೇನೋ ಗೊತ್ತಿಲ್ಲ. ಬಟ್ ಬ್ರಹ್ಮಜ್ಞಾನ ಪಡ್ಕೊಳ್ಳೋಕ್ಕೆ ಅರಳಿ ಮರದ ಹತ್ರ ಸಾಧ್ಯವಾದಷ್ಟು ಪ್ರತಿದಿನ ಒಂಚೂರು ಟೈಮ್ ಸ್ಪೆಂಡ್ ಮಾಡಬೇಕು. ಅಂದರೆ ಮನಸ್ಸಲ್ಲಿ ಬ್ಲ್ಯಾಂಕಾಗಿ ಇಟ್ಕೊಳ್ಳಿ. ನಿಮ್ಗೇನು ಬೇಕೋ ಕೋರಿಕೆಗಳೆಲ್ಲ ನೆರವೇರುತ್ತೆ, ಅದು ಬೇರೆ. ಅಟ್ಲೀಸ್ಟ್ ಒಂದು 3 ನಿಮಿಷನೋ 9 ನಿಮಿಷನೋ ಸುಮ್ಮನೆ ಕೂತ್ಕೊಂಡು ಎದ್ದೋಗಿ. ಅರಳಿ ಮರ ದುಡ್ಡೇನೂ ಖರ್ಚಾಗಲ್ಲ, ಆಯಿತಾ? ಸುಮ್ಮನೆ ಕೂತ್ಕೊಳ್ಳಿ, 3 ನಿಮಿಷನಪ್ಪ. ನಿಮ್ಗೆ ಟೈಮ್ ಇಲ್ವಾ? ಇನ್ನೂ ಬೇಗ. ಅಟ್ಲೀಸ್ಟ್ ನಾನು ಹೇಳೋದು ಆದಷ್ಟು ಮಟ್ಟಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅರಳಿ ಕಟ್ಟೆಗೆ, ಅರಳಿ ಮರಕ್ಕೆ, ಹೇಗೆಲ್ಲ ಪೂಜೆ ಮಾಡಬೇಕು, ಇದ್ರ ಬಗ್ಗೆ ನಾನು ವರ್ಕ್ಶಾಪಲ್ಲಿ ತಿಳಿಸ್ತೇನೆ. ಬಟ್ ಸದ್ಯಕ್ಕೆ ಅಟ್ಲೀಸ್ಟ್ 3 ನಿಮಿಷನೋ 6 ನಿಮಿಷನೋ 9 ನಿಮಿಷನೋ ಕೂತೆದ್ದೋಗಿ. ಹಳೆ ಕಾಲದಲ್ಲಿ ಅರಳಿ ಮರಗಳ ಹತ್ರ ವಯಸ್ಸಾದವರೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡಿರೋರು. ಒಬ್ಬರು 100 ವರ್ಷದ ಕೆಳಗಡೆ ಸತ್ತವರಲ್ಲ ಮೇಡಮ್. ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಆರಾಮಾಗಿದ್ದರು. ಇವಾಗ ನಾವು ಅರಳಿ ಮರ ಬಿಟ್ಬಿಟ್ವು, ಆಯಿತಾ? ಬಾರ್ಗಳು ಅಲ್ಲೋ ಎಲ್ಲ ಇದ್ದೀವಿ. ಯಾವಾಗಂದ್ರೆ ಹೊರಟೋಗ್ಬಿಡ್ತೀವಿ. ಅಂದ್ರೆ ಆಗಿನವ್ರಿಗೆ ಅಜೆಂಡಾ ಏನು ಇರಲಿಲ್ಲ, ಅರಳಿ ಮರ ಸುತ್ತಬೇಕು ಅಂತೆಲ್ಲ ಹೇಳಿ. ಇವಾಗೂ ಅಜೆಂಡಾ ಏನು? ಅದೇ ಈಗಿನವ್ರು ಹಾಕೊಂತಾರೆ, ಅದೊಂದೇನೋ ಕೆಲಸ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಇನ್ಸ್ಟೆಡ್ ಅದನ್ನ ಲೈಫ್ ಸ್ಟೈಲ್ ಆಗಿ ಬದಲಾಯಿಸ್ಕೊಂಡ್ರೆ ಐ ಥಿಂಕ್ ಅಷ್ಟೇ ಮೇಡಮ್. ಸೊ ನಾನು ತುಂಬ ಸ್ಪೆಂಡ್ ಮಾಡ್ತೀನಿ ಮೇಡಮ್. ನಮ್ಮ ಊರಲ್ಲಿದೆ, ನಮ್ಮ ಮನೆ ಹತ್ರ ಇದೆ, ಆಮೇಲೆ ಎಲ್ಲ ಟೆಂಪಲ್ಸ್ ಹತ್ರನೂ ಇರುತ್ತೆ. ಆಮೇಲೆ ಒನ್ ಆಫ್ ದ ಫ್ಯೂ ಪ್ಲಾಂಟ್ಸ್ ದಟ್ ಗಿವ್ಸ್ 24 hours ಆಕ್ಸಿಜನ್, 24 hour ಆಕ್ಸಿಜನ್ ಕೊಡುವಂಥದ್ದು ಅರಳಿ ಮರ. ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಕೊಡೋಕ್ಕೆ ಗೊತ್ತಿಲ್ಲ. ಕೆಲವೆಲ್ಲ ಪ್ಲಾಂಟ್ಸ್ ನೈಟಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಹೌದು, ಇದು ಮಾತ್ರ 24 hours. ಯಾರು ಇದೆಲ್ಲ ಕಂಡುಹಿಡಿದಿದ್ದು? ಇನ್ಫ್ಯಾಕ್ಟ್ ನೀವು ಹುಣಸೆ ಮರದಲ್ಲಿ ನೋಡಿ, ಪಕ್ಷಿಗಳು ಗೂಡು ಕಟ್ಟಲ್ಲ. ಹುಣಸೆ ಮರದಲ್ಲಿ ದೆವ್ವ ಇದೆ ಅಂತ ಹೇಳ್ತಾರೆ. ಯಾಕೆ? ಹುಣಸೆ ಮರ ಆಕ್ಸಿಜನ್ ಕೊಡಲ್ಲ. ಸಿ ದೇರ್ ಆರ್ ಲಾಟ್ ಆಫ್ ಸೈನ್ಸ್ ಬಿಹೈಂಡ್ ಇಟ್. ಅದಕ್ಕೆ ನಾನು ಹೇಳೋದು, ಎಲ್ಲ ಕ್ವೆಶನ್ ಮಾಡ್ತಾರೆ ಮೇಡಮ್ ಕೆಲವರು ನಮ್ಮ ಕಾಂಟ್ಯಾಕ್ಟ್ಸ್ ತೆಗೆದುಕೊಂಡು ಕ್ವೆಶನ್ ಮಾಡ್ತಾರೆ. ಬ್ರಹ್ಮಜ್ಞಾನ ಇಲ್ಲಿ ಜಾಗ್ರತೆ. ಎಸ್ ಮೇಡಮ್. ಆಲ್ ರೈಟ್. ಹಾಗಾದರೆ ಮುಂದಿನ ಫೆಬ್ರವರಿ 23ನೇ ತಾರೀಕು ನಮ್ಮ ವರ್ಕ್ಶಾಪ್ ನಡೀತಿದೆ. ತಾವೆಲ್ಲರೂ ಬಂದು ಅಟೆಂಡ್ ಮಾಡಿ ವರ್ಕ್ಶಾಪಲ್ಲಿ ಏನೇನು ವಿಶ್ವಜ್ಞಾನವನ್ನು ಗುರುಗಳು ಹೇಳ್ಕೊಡ್ತಾರೆ ಅದನ್ನೆಲ್ಲ ಪಡ್ಕೋಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದ.